ಆತ್ಮೀಯ ವಿದ್ಯಾರ್ಥಿಗಳೇ, ಮುಂದಿನ ತಿಂಗಳು ಈ ದಿನ ಈ ಸಮಯದಲ್ಲಿ ನೀವು ರೀನೀಟ್ ಎಕ್ಸಾಮನ್ನು ಮುಗಿಸಿ ನಿಮ್ಮ ಮಾರ್ಕ್ಸ್ ಎಷ್ಟು ಬರಬಹುದು ಅನ್ನೋ ಕ್ಯಾಲ್ಕುಲೇಷನಲ್ಲಿ ತೊಡಗಿರ್ತೀರಿ. ಹೌದು ವಿದ್ಯಾರ್ಥಿಗಳೇ, ರೀನೀಟ್ ಎಕ್ಸಾಮಿಗೆ ಇನ್ನು 1 ತಿಂಗಳು ಉಳಿದಿದೆ. ಈಗಲೂ ಕೂಡ ನಿಮಗೇನಾದರೂ ಒಂದೇ ತಿಂಗಳು ಉಳಿದಿದೆ, ನನ್ನ ಕೈಯಲ್ಲಿ ಆಗ್ತದೋ ಇಲ್ಲೋ, ಓದಲಿಕ್ಕೆ ಆಗ್ತಾ ಇಲ್ಲ, ಕಾನ್ಸಂಟ್ರೇಷನ್ನೇ ಬರ್ತಾ ಇಲ್ಲ, ಈ ಫೀಲಿಂಗ್ಸ್ ಏನಾದರೂ ನಿಮಗೆ ಬರ್ತಾ ಇದೆ ಅಂತ ಇದ್ದರೆ ಮುಂದೆ ನಾನು ಹೇಳುವಂಥ ಕೆಲವೊಂದಷ್ಟು ಸಜೆಷನ್ಸ್ಗಳನ್ನು ಕೇಳಿ. ಇಲ್ಲ ಸರ್, 1 ತಿಂಗಳು ಉಳಿದಿದೆ, ನಾನು ಸೀರಿಯಸ್ ಆಗಿ ಪ್ರಿಪೇರ್ ಮಾಡ್ತಾ ಇದ್ದೀನಿ, ಕಾನ್ಫಿಡೆನ್ಸ್ ಇದೆ, ನಾನು ಮಾಡೇ ಮಾಡ್ತೀನಿ ಅನ್ನೋದು ಆ ಭಾವನೆ ನಿಮಗಿದ್ರೆ ಇವತ್ತಿನ ಒಂದು ಪಾಡ್ಕಾಸ್ಟ್ ನಿಮಗೋಸ್ಕರ ಅಲ್ಲ. ನೀವು ಇದನ್ನು ಇಲ್ಲೇ ಬಂದ್ ಮಾಡಿಬಿಟ್ಟು ಓದೋದನ್ನು ಕಂಟಿನ್ಯೂ ಮಾಡಿ. ಇವತ್ತು ನಾನು ಹೇಳೋದಕ್ಕೆ ಹೊರಟಿರೋದು, ಒಬ್ಬ ನೀಟ್ ವಿದ್ಯಾರ್ಥಿಯಾಗಿ ಇನ್ನು 1 ತಿಂಗಳು ಉಳಿದಿರುವಂತಹ ಸಮಯದಲ್ಲಿ ನಿಮಗೆ ಬರ್ತಾ ಇರುವಂಥ ಕ್ವಶನ್ನು, ಇನ್ನು 1 ತಿಂಗಳು ಉಳಿದಿರೋದು, ನಾನು ಏನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋ ಒಂದು ಸೆಲ್ಫ್ ಡೌಟ್. ನನಗೆ ಗೊತ್ತು ವಿದ್ಯಾರ್ಥಿಗಳೇ, ನೀವು ಮೆಂಟಲಿ ಎಕ್ಸಾಮ್ ಓವರ್ ಅಂಥೇಳಿ ಸ್ವಿಚ್ ಆಫ್ ಆಗಿಬಿಟ್ಟಿದ್ದೀರಿ. ಅದಾದಮೇಲೆ ಸಡನ್ ಆಗಿ ನಿಮಗೆ ರೀನೀಟ್ ಅಂತ ಹೇಳಿ ಬಂದರೆ ನಿಮ್ಮ ಬ್ರೈನ್ ಡೆಫಿನೆಟ್ಲಿ ನ್ಯಾಚುರಲಿ ರೆಸಿಸ್ಟೆನ್ಸನ್ನು ಕೊಟ್ಟೇ ಕೊಡ್ತದೆ. ಅದಕ್ಕೆ ಕಾನ್ಸಂಟ್ರೇಷನ್ ಬರೋದಿಲ್ಲ ಅನ್ನೋದು ಒಂದು ನಾರ್ಮಲ್ ರೆಸ್ಪಾನ್ಸ್. ಆದರೆ ನೀವು ಈಗ ಇರುವಂತಹ ಸಿಚುವೇಶನ್ನಲ್ಲಿ ನೀವು ಓದಲೇಬೇಕಲ್ವಾ? ಅದಕ್ಕೋಸ್ಕರ ಕೆಲವೊಂದಷ್ಟು ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತೀನಿ. ಕಣ್ಣು ಮುಚ್ಚಿಕೊಂಡು ಅನಾಲಿಸಿಸನ್ನು ಮಾಡ್ಕೊಳ್ಳಿ. ವಿದ್ಯಾರ್ಥಿಗಳೇ, ಒಂದು ಪಾಯಿಂಟನ್ನು ಅರ್ಥ ಮಾಡ್ಕೊಳ್ಳಿ. ಮೊದಲನೇದಾಗಿ, ನೀವು ಮತ್ತೆ ಝೀರೋದಿಂದ ಸ್ಟಾರ್ಟ್ ಮಾಡ್ತಾ ಇಲ್ಲ. ತುಂಬ ಸ್ಟೂಡೆಂಟ್ಸ್ಗಳು ಫೀಲ್ ಮಾಡೋದು ಏನಂತಂದರೆ, ಅಯ್ಯೋ ಮತ್ತೆ ಮೊದಲಿಂದ ಓದಬೇಕಾ, ಮೊದಲಿಂದ ಓದಿದ್ದನ್ನೇ ಓದಬೇಕಾ. ಆದರೆ ನಿಜವಾಗ್ಲೂ ಏನು ಅಂತಂದರೆ, ಕಾನ್ಸೆಪ್ಟ್ಸ್ ಈಗಾಗಲೇ ಸ್ಟ್ರಾಂಗ್ ಇದೆ. ಮೇ 3 ನೀಟ್ ಎಕ್ಸಾಮಿಗೆ ಪ್ರಿಪೇರ್ ಆಗಿದ್ರಿ, ಎಕ್ಸಾಮನ್ನು ಕೂಡ ಬರೆದು ಬಂದಿದ್ರಿ. ಆ ಎಕ್ಸಾಮನ್ನೇ ಒಂದು ದೊಡ್ಡ ಮಾಕ್ ಟೆಸ್ಟ್ ಅಂತ ಹೇಳಿ ತಿಳ್ಕೊಂಡು ಈಗ ಮುಂದಿನ ಎಕ್ಸಾಮಿಗೆ ತಯಾರಾಗುವಂಥ ಸಮಯ ಇದೆ. ಕಾನ್ಸೆಪ್ಟ್ಸ್ ಸ್ಟ್ರಾಂಗ್ ಆಗಿದೆ, ಕ್ಲಿಯರ್ ಆಗಿದೆ, ಸಿಲೆಬಸ್ ಹೊಸದಲ್ಲ, ಪ್ರಿಪರೇಷನ್ ಬೇಸ್ ಆಲ್ರೆಡಿ ನಿಮಗೆ ಇದೆ. ಆ ಕಾರಣಕ್ಕೆ ಅರ್ಥ ಮಾಡ್ಕೊಳ್ಳಿ, ಈ 1 ತಿಂಗಳು ಇದು ನಿಮ್ಮ ಹೊಸ ಪ್ರಿಪರೇಷನ್ ಅಲ್ಲ. ನೀವೇನು ತಿಳ್ಕೋಬೇಕು ಅಂತ ಅಂದರೆ, ಇದು ಎಕ್ಸಿಸ್ಟಿಂಗ್ ಪ್ರಿಪರೇಷನನ್ನು ಶಾರ್ಪನಿಂಗ್. ಈ ಮೈಂಡ್ಸೆಟ್ ಬಹಳ ಇಂಪಾರ್ಟೆಂಟು. ನಿಮಗೆ ಈ ಮೈಂಡ್ಸೆಟ್ ಇಲ್ಲ ಅಂದರೆ ದಯವಿಟ್ಟು ಚೇಂಜ್ ಮಾಡ್ಕೊಳ್ಳಿ. ಇದು ಹೊಸ ಪ್ರಿಪರೇಷನ್ ಅಲ್ಲ. ಈ 1 ತಿಂಗಳು ನಾನು ಮಾಡಬೇಕಾಗಿರೋದು ಆಲ್ರೆಡಿ ಎಕ್ಸಿಸ್ಟ್ ಇರುವಂತಹ ಪ್ರಿಪರೇಷನಿನ ಶಾರ್ಪ್ನಿಂಗ್ ಅನ್ನೋದನ್ನು. ನನಗೆ ಗೊತ್ತು, ನೀವು ಜಾಸ್ತಿ ಬರ್ನೌಟ್ ಆಗ್ತಾ ಇದ್ದೀರಿ, ಸ್ವಲ್ಪ ಓದಿದ ತಕ್ಷಣ ಬೇಜಾರು ಬರ್ತಾ ಇದೆ, ನಿಮಗೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಕಡಿಮೆ ಆಗ್ತಾ ಇದೆ. ಎಲ್ಲ ಆಗೋದು ಸಹಜನೇ. ಆದರೆ ಇದನ್ನೆಲ್ಲ ಮೀರಿ ಬರಬೇಕಲ್ವ ಹೊರಗಡೆ. ನಿಮಗೆ ಬರ್ನೌಟ್ ಆಗೋದ್ರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ. ಯಾಕಂದರೆ ಆಲ್ರೆಡಿ ನೀವು ಏನು ಮ್ಯಾಕ್ಸಿಮಮ್ ಎಫರ್ಟನ್ನು ಹಾಕಬೇಕಿತ್ತು ಅದನ್ನು ಮೇ 3ಕ್ಕಿಂತ ಮುಂಚೆ ಹಾಕಿಬಿಟ್ರಿ. ಅದಾದಮೇಲೆ ಮೆಂಟಲಿ ಫಿನಿಶಿಂಗ್ ಲೈನ್ನ ಕ್ರಾಸ್ ಮಾಡಿಬಿಟ್ಟಿದ್ದೀರಿ ನೀವು. ಇದು ನನ್ನ ಎಕ್ಸಾಮ್ ಇಲ್ಲಿಗೆ ಮುಗೀತು ಅಂಥೇಳಿ ಅನ್ಸರ್ಟನಿಟಿಯನ್ನು ಟಾಲರೇಟ್ ಮಾಡ್ಕೊಳ್ಳೋದು ಕಷ್ಟ ಆಗ್ತಾ ಇದೆ. ಆ ಕಾರಣಕ್ಕೆ ಈಗ ಹೆದರಿಕೆ ಏನು ಅಂತಂದರೆ, ಮೊದಲನೇ ಎಕ್ಸಾಮ್ಗಿಂತ ಕೆಟ್ಟ ಪರ್ಫಾರ್ಮೆನ್ಸ್ ಈಗ ಬಂತು ಅಂದರೆ, ಮೊದಲ ಎಕ್ಸಾಮೇ ಚೆನ್ನಾಗಿತ್ತು, ಅಲ್ಲಿಂದ ಆ ಎಕ್ಸಾಮ್ ರಿಸಲ್ಟಲ್ಲಿ ಏನೋ ಸ್ವಲ್ಪ ಸೀಟ್ ಸಿಗುವಂತಹ ಆಸೆ ಬಂದಿತ್ತು, ಆದರೆ ಆ ಎಕ್ಸಾಮ್ಗಿಂತ ಈಗ ಪರ್ಫಾರ್ಮೆನ್ಸ್ ಮತ್ತೂ ಕೆಟ್ಟು ಹೋದರೆ, ವಿದ್ಯಾರ್ಥಿಗಳೇ ಒಂದು ಪಾಯಿಂಟನ್ನು ಅರ್ಥ ಮಾಡ್ಕೊಳ್ಳಿ. ಈ ರೀನೀಟ್ ಎಕ್ಸಾಮ್ ಅನ್ನೋದು ನಿಮ್ಮ ಕೆಪ್ಯಾಬಿಲಿಟಿಯ ಪರೀಕ್ಷೆ ಅಲ್ಲ, ಇದು ನಿಮ್ಮ ಕನ್ಸಿಸ್ಟೆನ್ಸಿಯ ಪರೀಕ್ಷೆ. ದೇವರೇ ಕೊಟ್ಟ ಇನ್ನೊಂದು ಅವಕಾಶ ಅಂತ ತಿಳ್ಕೊಳ್ಳಿ. ಮೇ 3ಕ್ಕೆ ಏನು ತಪ್ಪನ್ನು ಮಾಡಿದರೆ ಆ ತಪ್ಪನ್ನು ತಿದ್ದುಕೊಳ್ಳೋದಕ್ಕೆ 2ನೇ ಅವಕಾಶ ನಿಮ್ಮ ಕಣ್ಮುಂದಿದೆ. ಅದಕ್ಕೆ ಹೇಳ್ತೀನಿ ನಾನು, ಈ 1 ತಿಂಗಳು ಅಂತ ಅನ್ನೋದು ನಿಮ್ಮ ರ್ಯಾಂಕನ್ನೇ ಡಿಸೈಡ್ ಮಾಡುತ್ತೆ. ಯಾಕೆ? ನೀವೇ ಥಿಂಕ್ ಮಾಡಿ. ನಿಮ್ಮ ರೀತಿಯೇ ಬಹಳಷ್ಟು ಜನ ಇದ್ದಾರೆ, ಆಲ್ರೆಡಿ ಮೆಂಟಲಿ ಗಿವ್ ಅಪ್ ಮಾಡಿಬಿಟ್ಟಿದ್ದಾರೆ, ಡಿಸಿಪ್ಲಿನನ್ನು ಡ್ರಾಪ್ ಮಾಡಿಬಿಟ್ಟಿದ್ದಾರೆ, ಫೋಕಸ್ಸನ್ನು ಲೂಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಟೈಮಲ್ಲಿ ನೀವು ಕಾಮ್ ಮತ್ತು ಕನ್ಸಿಸ್ಟೆಂಟ್ ಆಗಿ ಏನಾದರೂ ಪ್ರಾಮಾಣಿಕ ಪ್ರಯತ್ನವನ್ನು ಹಾಕ್ತಾ ಹೋದ್ರಿ ಅಂತಂದರೆ, ಆ ಎಲ್ಲ ವಿದ್ಯಾರ್ಥಿಗಳಿಗಿಂತ ಮುಂದೆ ನೀವಿರ್ತೀರಲ್ವ. ಅಂದರೆ ಆ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲದೆ ಇರುವಂತಹ ಒಂದು ಸಡನ್ ದೊಡ್ಡ ಅಡ್ವಾಂಟೇಜ್ ಅಂತ ನಾವೇನು ಹೇಳ್ತೀವಿ, ಅದು ನಿಮಗೆ ಸಿಗುತ್ತೆ ಅಲ್ವಾ. ಸೊ ಅದಕ್ಕಾಗಿ ಸ್ಟಾರ್ಟ್ ಮಾಡಿ. ಇವತ್ತಿನಿಂದಲೇ ಆ ಒಂದು ಗಿವ್ ಅಪ್ ಆಟಿಟ್ಯೂಡನ್ನು ಬಿಟ್ಟು ಹಾಕ್ಬಿಡಿ. ಡಿಸಿಪ್ಲಿನ್ ಆಗಿ ಪ್ರಾಮಾಣಿಕ ಪ್ರಯತ್ನವನ್ನು ಹಾಕ್ತಾ ಹೋಗಿ. ಗೊತ್ತಿರಲಿ, ಮೊದಲನೇ ಎಕ್ಸಾಮಲ್ಲಿ ಟಾಪರ್ ಇಲ್ಲದೆ ಇದ್ದವನು ಕೂಡ ಈ ಸೆಕೆಂಡ್ ಎಕ್ಸಾಮಲ್ಲಿ ಟಾಪರ್ ಆಗ್ಬೋದು. ಅದೇ ರೀತಿ ಮೊದಲನೇ ಎಕ್ಸಾಮಲ್ಲಿ ಟಾಪರ್ ಆಗಿದ್ದವನು ಕೂಡ ಕನ್ಸಿಸ್ಟೆನ್ಸಿಯನ್ನು ಮೇಂಟೈನ್ ಮಾಡಿಲ್ಲ ಅಂತ ಇದ್ದರೆ, ಸೊ ಅವನ ಮಾರ್ಕ್ಸ್ ಕಡಿಮೆ ಆಗ್ಬೋದು. ಅದೇ ಟಾಪರ್ ಕನ್ಸಿಸ್ಟೆನ್ಸಿಯನ್ನು ಮೇಂಟೈನ್ ಮಾಡ್ತಾ ಹೋದರೆ ಅವನ ಮಾರ್ಕ್ಸ್ ಇನ್ನೂ ಜಾಸ್ತಿಯಾಗಿ ಅವನು ಇನ್ನೂ ಸ್ಟ್ರಾಂಗ್ ಆಗ್ಬೋದು. ಎಲ್ಲ ಅವಕಾಶಗಳು ನಿಮ್ಮ ಮುಂದಿದೆ.
ಗೊತ್ತಿರಲಿ, ನಿಮ್ಮ ಜೀವನದ ಫ್ಯೂಚರ್ ಈ ಒಂದು ಎಕ್ಸ್ಟ್ರಾ ಮಂತ್ ಡಿಸಿಪ್ಲಿನ್ ಮೇಲೆ ಡಿಪೆಂಡ್ ಆಗಿದೆ. ಇದನ್ನ ನಾನು ನಿಮಗೆ ಹೆದರ್ಸೋಕೆ ಹೇಳ್ತಾ ಇಲ್ಲ, ಈ ಸಮಯದ ವ್ಯಾಲ್ಯೂ ಅನ್ನ ಅರ್ಥ ಮಾಡಿಸೋದಕ್ಕೆ ಹೇಳ್ತಾ ಇದ್ದೀನಿ. ನೀವು ಮಾಡಬೇಕಾಗಿರೋದಿಷ್ಟೇ, ಟೇಕ್ ಒನ್ ಡೇ ಎಟ್ ಅ ಟೈಮ್. ಮುಂದಿನ ದಿನದ ಬಗ್ಗೆ, ಇನ್ನೂ 29 ದಿನದ ಬಗ್ಗೆ ಯೋಚನೆ ಮಾಡಬೇಡಿ. ಇವತ್ತಿನ ದಿನದ ಮಾತ್ರ ಯೋಚನೆ ಮಾಡಿ. ಇವತ್ತಿನ ದಿನದಲ್ಲೂ ಕೂಡ ನೆಕ್ಸ್ಟ್ 3 ಅವರ್ಸ್ ಅನ್ನ ಫೋಕಸ್ ಮಾಡಿ. ಪ್ರತಿದಿನ ಈ ಒಂದು ಫಾರ್ಮುಲಾವನ್ನ ನೀವು ಮೇಂಟೈನ್ ಮಾಡ್ತಾ ಹೋದ್ರಿ ಅಂತಂದ್ರೆ ನಿಮ್ಮ ಒಂದು ರೀನೀಟ್ ಅನ್ನೋದು ಮೆಂಟಲ್ ಸ್ಟ್ರೆಂತ್ ನ ರಿಸಲ್ಟ್ ಆಗಿ ಹೊರಗೆ ಬರ್ತದೆ. ನಿಮ್ಮ ಒಂದು ಮೆಂಟಲ್ ಸ್ಟ್ರೆಂತ್ ನ ರಿಸಲ್ಟ್ ಆಗುತ್ತೆ ಅನ್ನೋದು ಗೊತ್ತಿರಲಿ. ಒನ್ ಡೇ ಎಟ್ ಅ ಟೈಮ್. ಆ ಒನ್ ಡೇ ಯಲ್ಲೂ ಕೂಡ ನೆಕ್ಸ್ಟ್ 3 ಅವರ್ಸ್ ಫೋಕಸ್ ಮಾಡ್ತೀನಿ ಅಷ್ಟೇ. ಬಹಳ ಸಿಂಪಲ್. ಗೊತ್ತಿರಲಿ ವಿದ್ಯಾರ್ಥಿಗಳೇ, ಈ 1 ತಿಂಗಳು ಅನ್ನೋದು ಸಣ್ಣ ಸಮಯ ಅಲ್ಲ. ಇದನ್ನೇ ನೀವು ಸರಿಯಾದ ದಿಕ್ಕಿನಲ್ಲಿ ಬಳಸಿದ್ರಿ ಅಂತ ಅಂದ್ರೆ ನಿಮ್ಮ ರ್ಯಾಂಕ್ ಸಂಪೂರ್ಣವಾಗಿ ಚೇಂಜ್ ಆಗ್ತದ ಅನ್ನೋದು ಗೊತ್ತಿರಲಿ. ನಿಮ್ಮ ಮಾರ್ಕ್ಸ್ ಏನಿತ್ತು ಅಥವಾ ರ್ಯಾಂಕ್ ಎಷ್ಟು ಬರ್ಬೋದಾಗಿತ್ತು ಅದು ನಿಮ್ಮ ಊಹೆಗೂ ನಿಲುಕದ ರೀತಿಯಲ್ಲಿ ಇನ್ಕ್ರೀಸ್ ಆಗುತ್ತೆ. ನಿಮ್ಮ ಮಾರ್ಕ್ಸ್ ಇನ್ಕ್ರೀಸ್ ಆಗುತ್ತೆ, ಒಳ್ಳೆಯ ರ್ಯಾಂಕ್ ಬರ್ತದೆ. ಅದಕ್ಕೆ ಹೇಳ್ತಾ ಇರೋದು, ಈಗ ನಿನಗೆ ಬೇಕಾಗಿರೋದು ನಾನಿನ್ನೂ ಓದೇ ಇಲ್ಲ, ನನಗೆ ಓದಕ್ಕೆ ಮನಸ್ಸೇ ಬರ್ತಾ ಇಲ್ಲ ಅನ್ನೋ ಗಿಲ್ಟ್ ಫೀಲಿಂಗ್ ಅಲ್ಲ. ನಿಮಗೆ ಬೇಕಾಗಿದ್ದು ಒಂದು ಕ್ಲಾರಿಟಿ. ಅದೇನು ಕ್ಲಾರಿಟಿ ಅಂದ್ರೆ ಇನ್ನೂ ಬರುವಂತಹ 30 ದಿನಗಳನ್ನು ನಾನು ಹೇಗೆ ಬಳಸಬೇಕು ಅನ್ನೋದು. ಆ ಕ್ಲಾರಿಟಿಯನ್ನು ಇಟ್ಕೊಂಡು ಮುಂದೆ ಹೋಗಿ. ಒಂದು ಮಾತು ನೆನ್ಪಿಟ್ಕೊಳ್ಳಿ, ನೀಟ್ನಲ್ಲಿ ಟಾಪ್ ರ್ಯಾಂಕ್ ಬಂದವರು ಕೂಡ ವರ್ಷ ಪೂರ್ತಿಯಾಗಿ ಪರ್ಫೆಕ್ಟ್ ಅನ್ನೋ ರೀತಿಯಲ್ಲೇನು ಓದಿರೋದಿಲ್ಲ. ಬಟ್ ಅವರ ಒಂದು ಗೇಮ್ ಚೇಂಜಿಂಗ್ ಮೂಮೆಂಟ್ ಏನಾಗಿರ್ತದ ಅಂತ ಅಂದ್ರೆ ಲಾಸ್ಟ್ 30 to 40 ಡೇಸ್ ಅಲ್ಲಿ ಡಿಸ್ಟ್ರಾಕ್ಷನ್ ಅನ್ನ ಕಂಪ್ಲೀಟ್ ಆಗಿ ಕಟ್ ಮಾಡ್ಕೊಂಡಿರ್ತಾರೆ. ರಿವಿಷನ್ ಅನ್ನ ಬಹಳ ಸ್ಮಾರ್ಟ್ ಆಗಿ ಮಾಡ್ತಾ ಹೋಗ್ತಾರೆ. ವಿದೌಟ್ ವೇಸ್ಟಿಂಗ್ ಟೈಮ್ ಪ್ರಾಮಾಣಿಕ ಪ್ರಯತ್ನವನ್ನ ಹಾಕ್ತಾ ಇರ್ತಾರೆ. ರಿಪೀಟೆಡ್ ಮಿಸ್ಟೇಕ್ಸ್ ಗಳನ್ನ ಕಡಿಮೆ ಮಾಡ್ಕೊಳ್ತಾ ಹೋಗ್ತಾರೆ. ಕಾನ್ಫಿಡೆನ್ಸ್ ಅನ್ನ ಮೇಂಟೈನ್ ಮಾಡ್ಕೊಳ್ತಾ ಹೋಗ್ತಿರ್ತಾರೆ. ಸೊ ಅದೇ ಅವರ ಗೇಮ್ ಚೇಂಜರ್ ಆಗಿರ್ತದ ಅನ್ನೋದು ಗೊತ್ತಿರಲಿ. ಒಬ್ಬ ಟಾಪ್ ರ್ಯಾಂಕ್ ತೆಗೆಯುವಂಥವನೇ ಪರ್ಫೆಕ್ಟ್ ಆಗಿ ಓದ್ದೇನೆ ಲಾಸ್ಟ್ 30-40 ಡೇಸ್ ಅಲ್ಲಿ ಇವನ್ನೆಲ್ಲ ಮಾಡ್ತಾನೆ ಅಂತ ಅಂದ್ರೆ ಆ ಟಾಪ್ ರ್ಯಾಂಕ್ ಮುಂದೆ ಬರುವಂತ ವಿದ್ಯಾರ್ಥಿ ನೀನೇ ಆಗಿದೆಯಾ ಅಂತ ಅನ್ನೋದು ಅರ್ಥ ಮಾಡ್ಕೋ. ಸೊ ಅದಕ್ಕೆ ಆ ಗೇಮ್ ಚೇಂಜಿಂಗ್ ಮೂಮೆಂಟ್ಸ್ ಏನಿದೆ, ಡಿಸ್ಟ್ರಾಕ್ಷನ್ ಅನ್ನ ಕಟ್ ಮಾಡೋದಾಗ್ಲಿ, ರಿವಿಷನ್ ಅನ್ನ ಸ್ಮಾರ್ಟ್ ಆಗಿ ಮಾಡೋದಾಗ್ಲಿ, ರಿಪೀಟೆಡ್ ಮಿಸ್ಟೇಕ್ಸ್ ಗಳನ್ನ ಕಡಿಮೆ ಮಾಡೋದಾಗ್ಲಿ, ಕಾನ್ಫಿಡೆನ್ಸ್ ಅನ್ನ ಮೇಂಟೈನ್ ಮಾಡ್ಕೊಂಡು ಹೋಗೋದಾಗ್ಲಿ, ಇವನ್ನೆಲ್ಲ ಪರ್ಫೆಕ್ಟ್ ಆಗಿ ಮಾಡಿ. ಇವತ್ತಿಂದನೇ ನೀವು ಮಾಡಬೇಕಾದಂತಹ ಸ್ಟ್ರಾಟಜಿ ಏನು ಅಂತ ಅಂದ್ರೆ ಮೊದಲು 3 ದಿನ ಎಲ್ಲ ಸಿಲೆಬಸ್ ಕಂಪ್ಲೀಟ್ ಮಾಡಿಬಿಡ್ತೀನಿ ಅನ್ನೋ ಪ್ರಯತ್ನ ಅವಶ್ಯಕತೆ ಇಲ್ಲ. ಆದರೆ ಈ 3 ದಿನದಲ್ಲಿ ಹೈ ವೇಟೇಜ್ ಚಾಪ್ಟರ್ಸ್ ಗಳನ್ನ ಐಡೆಂಟಿಫೈ ಮಾಡಿ. NCERT ಲೈನ್ ಬೈ ಲೈನ್ ಬಯಾಲಜಿಯನ್ನ ಸ್ಟಾರ್ಟ್ ಮಾಡಿ. ಫಿಸಿಕ್ಸ್ ಕೆಮಿಸ್ಟ್ರಿಯಲ್ಲಿ ಈಸಿ ಪ್ಲಸ್ ಸ್ಕೋರಿಂಗ್ ಚಾಪ್ಟರ್ ಯಾವುದು ಅನ್ನೋದನ್ನ ಮೊದಲು ಹಿಡಿರಿ. ಅದರಲ್ಲಿ ಬಯಾಲಜಿ ನಿಮ್ಮ ಮೊದಲ ಪ್ರಿಯಾರಿಟಿ ಆಗಿರಲಿ. ಯಾಕಂದ್ರೆ ನೀಟ್ ರ್ಯಾಂಕ್ ಅನ್ನ ಡಿಸೈಡ್ ಮಾಡುವಂತ ಸಬ್ಜೆಕ್ಟ್ ಅದು. ಸೊ ಮುಂದಿನ 1 ವಾರಗಳ ಕಾಲ ಟೈಮ್ ಟೇಬಲ್ನ ಪರ್ಫೆಕ್ಟ್ ಆಗಿ ಹಾಕ್ಕೊಂಡು, ಬರೀ ಟೈಮ್ ಟೇಬಲ್ ಹಾಕೊಳ್ಳೋದಲ್ಲ, ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡೋದಕ್ಕೆ ಟ್ರೈ ಮಾಡಿ. 6 ರಿಂದ 7 ಗಂಟೆ ಬಯಾಲಜಿಯನ್ನ ಸ್ಟಡಿ ಮಾಡಿದ್ರೆ NCERT ಅನ್ನ ಮಾತ್ರ ಸದ್ಯದ ಮಟ್ಟಿಗೆ ಫೋಕಸ್ ಮಾಡಿ. ಇದು ಯಾರಿಗೆ ಹೇಳ್ತಾ ಇದ್ದೀನಿ? 1 ತಿಂಗಳು ಸಮಯ ಇದೆ, ಬಟ್ ನಾನು ಓದೇ ಇಲ್ಲ, ಏನ್ ಮಾಡಬೇಕು ಅನ್ನೋ ಚಿಂತೆಯಲ್ಲಿ ಇದ್ದವರಿಗೆ ಮಾತ್ರ. ಡೈಗ್ರಾಮ್ಸ್ ಇರ್ತದ, ಟೇಬಲ್ಸ್ ಇರ್ತದ, ಎಕ್ಸಾಂಪಲ್ಸ್ ಇರ್ತದ, ಅದನ್ನ ಓದ್ತಾ ಹೋಗಿ. ಮುಖ್ಯವಾಗಿ ಬಯಾಲಜಿಯಲ್ಲಿ ಹ್ಯೂಮನ್ ಫಿಸಿಯಾಲಜಿ ಇರ್ಬೋದು, ಜೆನೆಟಿಕ್ಸ್ ಇರ್ಬೋದು, ಇಕಾಲಜಿ ಇರ್ಬೋದು, ಬಯೋಟೆಕ್ನಾಲಜಿ, ಪ್ಲಾಂಟ್ ಫಿಸಿಯಾಲಜಿ, ರೀಪ್ರೊಡಕ್ಷನ್, ಇಂಪಾರ್ಟೆಂಟ್ ಚಾಪ್ಟರ್ಸ್ ಗೊತ್ತೇ ಇದೆ ನಿಮಗೆ. ಫಿಸಿಕ್ಸ್ ಅಂತ ಬಂದಾಗ ಓನ್ಲಿ ಥಿಯರಿಯನ್ನ ಓದ್ಕೊಳ್ತಾ ಮ್ಯಾರಥಾನ್ ಮಾಡೋದಕ್ಕೆ ಹೋಗಬೇಡಿ. ಫಾರ್ಮುಲಾಸ್ ಅನ್ನ ರಿವೈಸ್ ಮಾಡಿ, PYQs ಗಳನ್ನ ಸಾಲ್ವ್ ಮಾಡಿ, ರಿಪೀಟೆಡ್ ಕಾನ್ಸೆಪ್ಟ್ಸ್ ಗಳು ಏನಿದೆ ಅನ್ನೋದನ್ನ ನೋಡ್ಕೊಳ್ತಾ ಹೋಗಿ. ಕರೆಂಟ್ ಎಲೆಕ್ಟ್ರಿಸಿಟಿ, ಮಾಡರ್ನ್ ಫಿಸಿಕ್ಸ್, ಸೆಮಿಕಂಡಕ್ಟರ್, ರೇ ಆಪ್ಟಿಕ್ಸ್, ಎಲೆಕ್ಟ್ರೋಸ್ಟಾಟಿಕ್ಸ್, ಯೂನಿಟ್ಸ್ ಅಂಡ್ ಡೈಮೆನ್ಷನ್, ಕೈನಮೆಟಿಕ್ಸ್, ಇವೆಲ್ಲ ಇಂಪಾರ್ಟೆಂಟ್ ಚಾಪ್ಟರ್ ಆಗಿರೋದ್ರಿಂದ ಪ್ರತಿ ಚಾಪ್ಟರ್ನ 1 ಅವರ್ ಫಾರ್ಮುಲಾ ಕಾನ್ಸೆಪ್ಟ್ ಅನ್ನು ಓದೋದು, ಒಂದು 40 ರಿಂದ 50 MCQs ಗಳನ್ನ ಸಾಲ್ವ್ ಮಾಡೋದು, ಮಿಸ್ಟೇಕ್ಸ್ ಏನು ಮಾಡ್ತಾ ಇದ್ದೀವಿ ಅನ್ನೋದನ್ನ ನೋಟ್ ಡೌನ್ ಮಾಡ್ಕೊಳ್ಳೋದು, ಅದನ್ನ ಕರೆಕ್ಷನ್ ಮಾಡ್ಕೊಳ್ತಾ ಹೋಗೋದು. ಇನ್ನು ಕೆಮಿಸ್ಟ್ರಿಯಲ್ಲಿ ನಿಮ್ಮ ಅಪ್ರೋಚ್, ಸ್ಕೋರಿಂಗ್ ಅಪ್ರೋಚ್ ಆಗಿರಲಿ. ಸೊ ಇನಾರ್ಗ್ಯಾನಿಕ್ ಅಂತ ಬಂದಾಗ NCERT ಇಂದನೇ ಡೈರೆಕ್ಟ್ ಕ್ವಶನ್ ಅನ್ನ ಕೇಳಿರ್ತಾರೆ. ಸೊ NCERT ಲೈನ್ ಬೈ ಲೈನ್ ಆಲ್ರೆಡಿ ಓದಿರ್ತೀರಿ. ಸೊ ಅದನ್ನ ಇನ್ನೊಂದ್ಸಲ ರಿವೈಸ್ ಮಾಡಿ. ಆರ್ಗ್ಯಾನಿಕ್ ಅಂತ ಬಂದಾಗ ನೇಮ್ ರಿಯಾಕ್ಷನ್, NCERT ಮೆಕ್ಯಾನಿಸಮ್ ಅನ್ನ ಕರೆಕ್ಟ್ ಆಗಿ ಓದ್ಕೊಳ್ಳಿ. ಫಿಸಿಕಲ್ ಕೆಮಿಸ್ಟ್ರಿ ಅಂತ ಬಂದಾಗ ಫಾರ್ಮುಲಾಸ್ ಗಳನ್ನ ಇನ್ನೊಂದ್ಸರಿ ರಿವೈಸ್ ಮಾಡಿಕೊಂಡು PYQs ಗಳನ್ನ ಅದ್ರ ಮೇಲೆ ಸಾಲ್ವ್ ಮಾಡಿ. ಹೈ ಸ್ಕೋರಿಂಗ್ ಸಬ್ಜೆಕ್ಟ್, ಹೈ ಸ್ಕೋರಿಂಗ್ ಚಾಪ್ಟರ್ಸ್ ಅಂತ ನಾವೇನು ಹೇಳ್ತೀವಿ, ಅದು ಕೋಆರ್ಡಿನೇಷನ್ ಕಂಪೌಂಡ್, ಬಯೋಮಾಲಿಕ್ಯೂಲ್ಸ್, D&F ಲಾ, ಕೆಮಿಕಲ್ ಬಾಂಡಿಂಗ್, ಸ್ಟ್ರಕ್ಚರ್ ಆಫ್ ಆಟಮ್, ಥರ್ಮೋಡೈನಮಿಕ್ಸ್, ಸೊಲ್ಯೂಷನ್ಸ್. ಸೊ ಇವೆಲ್ಲ ಚಾಪ್ಟರ್ಸ್ ಗಳನ್ನ ಫಸ್ಟ್ ಪ್ರಿಯಾರಿಟಿ ಮೇಲೆ ಓದ್ತಾ ಹೋಗಿ. ಬಹಳ ಇಂಪಾರ್ಟೆಂಟ್ ಅಂತಂದ್ರೆ ಟೆಸ್ಟ್.
ಈ ಒಂದು ತಿಂಗಳಲ್ಲಿ ಅಟ್ಲೀಸ್ಟ್ ಫಸ್ಟ್ ಒಂದು 15 ದಿನ ಅಟ್ಲೀಸ್ಟ್ ಒಂದು 2-3 ಮಾಕ್ ಟೆಸ್ಟ್ ಬರೆದ್ರು ಕೂಡ ನೆಕ್ಸ್ಟ್ 15 ದಿನ ಏನಿರ್ತದೆ ಅಲ್ಟರ್ನೇಟ್ ಡೇಸ್ ಅಲ್ಲಿ ಟೆಸ್ಟ್ಗಳನ್ನು ಸಾಲ್ವ್ ಮಾಡ್ತಾ ಹೋಗಿ. ನೀವು ಬರಿತಾ ಇರುವಂತಹ ಟೆಸ್ಟು ಮಾರ್ಕ್ಸ್ಗಾಗಿ ಅಲ್ಲ ಅಂತ ಅನ್ನೋದು ಗೊತ್ತಿರಲಿ. ಸೊ ಆ ಟೆಸ್ಟ್ ಇಂದ ನೀವು ಏನು ಮಾಡಬೇಕು ಅಂದ್ರೆ ಅನಾಲಿಸಿಸ್ ಮಾಡ್ಕೋಬೇಕು, ಎಲ್ಲಿ ಮಿಸ್ಟೇಕ್ಸ್ ಆಗ್ತಾ ಇದೆ, ಟೈಮ್ ವೇಸ್ಟ್ ಯಾವ ಏರಿಯಾದಲ್ಲಿ ಆಗ್ತಾ ಇದೆ, ವೀಕ್ ಚಾಪ್ಟರ್ಸ್ ಯಾವುದು, ಮಿಸ್ಟೇಕ್ಸ್ ಎಲ್ಲಿ ಆಗ್ಬೋದು ಅನ್ನೋ ಒಂದು ಗೆಸ್ ಮಾಡುವಂತ ಕೆಪಾಸಿಟಿ ಇವೆಲ್ಲವೂ ಕೂಡ ಬೆಳೀತಾ ಹೋಗ್ತದೆ. ಇವೇ ನಿಮ್ಮ ರ್ಯಾಂಕ್ ಅನ್ನ ಇಂಪ್ರೂವ್ಮೆಂಟ್ ಮಾಡ್ತದ ಅನ್ನೋದು ಗೊತ್ತಿರಲಿ. ಇನ್ನು ನಿಮ್ಮ ಬಿಗ್ಗೆಸ್ಟ್ ಎನಿಮಿ ಅಂತ ಅನ್ನೋದು ಯಾರು ಗೊತ್ತಾ? ಸೊ ಈ ಒಂದು ತಿಂಗಳು ನಿಮ್ಮ ಬಿಗ್ಗೆಸ್ಟ್ ಎನಿಮಿ ಯಾರು ಆಗ್ಬಹುದು ಅಂತಂದ್ರೆ ನನ್ನಿಂದ ಆಗಲ್ಲಪ್ಪ ಅನ್ನೋ ಒಂದು ಥಾಟ್. ಆ ಥಾಟ್ ಏನಿದೆಯಲ್ಲ ಅದೇ ನಿಮ್ಮ ಬಿಗ್ಗೆಸ್ಟ್ ಎನಿಮಿ ಅನ್ನೋದು ಗೊತ್ತಿರಲಿ. ಈ ನನ್ನಿಂದ ಆಗಲ್ಲ ಅನ್ನೋದು ಬಂದ ತಕ್ಷಣ ಏನ್ ಮಾಡ್ತೀವಿ? ಮೊಬೈಲ್ ಹಿಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಮೋಟಿವೇಶನಲ್ ವಿಡಿಯೋಸ್ಗಳನ್ನು ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಕಂಪ್ಯಾರಿಸನ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅವನು ಅಷ್ಟು ಓದ್ಬಿಟ್ಟ, ಇವನು ಅಷ್ಟು ಓದ್ಬಿಟ್ಟ ಅಂತ ಹೇಳಿ ಗಿಲ್ಟ್ ಫೀಲ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಮೊನ್ನೆ ನೋಡಿದ್ರೆ ಒಳ್ಳೆ ರಿಸಲ್ಟ್ ಬರ್ತಿತ್ತು, ರೀನೀಟ್ ಇಂದ ಒಳ್ಳೆ ರಿಸಲ್ಟ್ ಬರೋದು ಬಹಳ ಕಷ್ಟ ಆಗುತ್ತೆ ಅಂತ ಹೇಳಿ ಬೇರೆಯವ್ರ ಮೇಲೆ ಬ್ಲೇಮ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇವೆಲ್ಲವೂ ಕೂಡ ಫೈನಲ್ ಏನ್ ಮಾಡ್ತದ? ನಿಮ್ಮ ಟೈಮ್ ಅನ್ನ ತಿಂದು ಹಾಕುತ್ತೆ. ಅದಕ್ಕೆ ಸಿಂಪಲ್ ರೂಲ್ ಏನಂತಂದ್ರೆ ಮೊಬೈಲ್ ಅನ್ನ ದೂರ ಇಡಿ, ಈ ಸೋಷಿಯಲ್ ಮೀಡಿಯಾಸ್ಗಳಿಂದ ಎಕ್ಸಿಸ್ಟ್ ಆಗಿ ಸೈನ್ ಔಟ್ ಆಗಿ ಇವತ್ತು 10 ಅವರ್ ಹಾನೆಸ್ಟ್ ಆಗಿ ಓದಿದ್ರೆ ನಾನು ಒಳ್ಳೆಯ ರ್ಯಾಂಕ್ ತಗೋತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರಲಿ. ಯಾಕಂದ್ರೆ 30 days into 10 hours ಎಫರ್ಟ್ ದಟ್ ವಿಲ್ ಮೇಕ್ ದ ಹ್ಯೂಜ್ ಡಿಫರೆನ್ಸ್ ಅನ್ನೋದು ಗೊತ್ತಿರಲಿ. ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ, ನಿನ್ನ ರ್ಯಾಂಕ್ ಅನ್ನ ಈಗ ಆಗ್ಲೇ ಆಗಿರುವಂತಹ ಪಾಸ್ಟ್ ಡಿಸೈಡ್ ಮಾಡೋಲ್ಲ, ಆದ್ರೆ ಈಗಿಂದ ಇರುವಂತಹ ಪ್ರತಿ ದಿನ ಡಿಸೈಡ್ ಮಾಡುತ್ತೆ ಅನ್ನೋದು ಗೊತ್ತಿರಲಿ. ಅದಕ್ಕಾಗಿ ಈ ಒಂದು ತಿಂಗಳು ಸೋಷಿಯಲ್ ಮೀಡಿಯಾಸ್ಗಳಿಂದ ದೂರ ಇರಿ, ಸೆಲ್ಫ್ ಡೌಟ್ ಅನ್ನ ಕಡಿಮೆ ಮಾಡ್ಕೊಳ್ಳಿ, ರಿವಿಷನ್ಸ್ ಅನ್ನ ಜಾಸ್ತಿ ಮಾಡ್ಕೊಳ್ಳಿ, ಮಾಕ್ ಟೆಸ್ಟ್ಗಳನ್ನು ಜಾಸ್ತಿ ಸಾಲ್ವ್ ಮಾಡ್ತಾ ಹೋಗಿ, ಅದರಲ್ಲಿ ಏನು ಮಿಸ್ಟೇಕ್ಸ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ಕರೆಕ್ಟ್ ಆಗಿ ಅನಾಲಿಸಿಸ್ ಮಾಡ್ಕೊಳ್ಳಿ. ಇಷ್ಟೆಲ್ಲ ಮಾಡಿದ್ರೆ ನಿಮಗೊಂದು ವೆರಿ ಡೀಸೆಂಟ್ ರ್ಯಾಂಕ್ ಬರೋದನ್ನ ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.